ವಿಧಮಕ್ಕೆವರೆಲ್ಲ ಮೋನದಿ ಕನ್ನಡದಿ ಓದಿಸುವ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಿ ಶುದ್ಧರನ್ನಾಗಿ ಗೈದ ಶ್ರೀ ತಿಳಿಸಿದ್ದ ಸಿದ್ಧರೂಢರಿಗೆ ನತನಪ್ಪೆ ಸಿದ್ಧರೂಢರಿಗೆ ನತನಪ್ಪೆ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे सिद्धारूढमहं भजे जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಪದ್ಮಗಳಿಗೆ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 3ನೆಯ ಸಂಧಿ 14ನೆಯ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿ ನಿನ್ನೆಯ ದಿನ ಸೂತ್ರದಲ್ಲಿ ಮಹಾತ್ಮರು ನಿನ್ನ ಚಿದ್ಭ್ರಮೆ ನಿನ್ನ ಮರೆವೆಗೆ ಅರಿವಿಗೆ ಬೀಜಂ ನೀನೇ ಪರಮಾತ್ಮ ಅದರಿಂದೆ ಅಂತ ಹೇಳಿ ಈಗ ಇಂಥ ಅರಿವು ಮರೆವೆಗಳಿಗೆ ಕಾರಣವಾದ ಚಿದ್ಭ್ರಮವು ಏನು ಕಾರಣ ಯಾವ ಕಾರಣದಿಂದ ತೂರಿತು ಅದನ್ನು ನನಗೆ ಹೇಳ್ರಿ ಅಂದರೆ ಮುಂದೆ ಹೇಳ್ತಾರವರು ತನ್ವಿನೋಳು ವಿಷಯವನ್ನು ಅನುಭವಿಸುವನು ಆರೆಂದು ಅನಿಮಿತ್ತವಹ ನಿನ್ನ ಭ್ರಮೆಯಿಂದೇ ಜನಿಸಿತು ಆತ್ಮ ವಿಚಾರ ಅದರಿಂದೇ ನನಗೆ ಕೇಳು ಘನತರ ಪದ ಅಳವಟ್ಟುವುದು. ಹೀಗೆ ನಿನಗೆ ಶ್ರೇಷ್ಠವಾದ ಮೋಕ್ಷ ಅನ್ನುವಂಥದ್ದೇನದ ಘನ ಪದವು ಅಂತ.
ಅನಂತ ಪದವಿಗಳಿದ್ದರೂ ಕೂಡ ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಎಂದೆಂದಿಗೂ ನಾನು ಹುಟ್ಟಿದವನಲ್ಲ, ಎಂದಿಗೂ ನಾನು ಸಾಯುವನಲ್ಲ, ಸದಾಕಾಲ ಇರುವಂಥ ಸದಾಶಿವನೇ ನಾನೆಂದು ಅನುಭವ ಮಾಡಿಕೊಳ್ಳುವುದೇ ಘನತರ ಮೋಕ್ಷ. ಹಾಗಾಗಿ ಅಂಥದ್ರಲ್ಲಿ ಇಂಥದ್ದು ಯಾಕೆ ಹುಟ್ಟಿತು ಅಂತೀವಲ್ಲ, ಅಂಥ ಒಳ್ಳೆಯವರಲ್ಲಿ ಇಂಥ ದುರ್ಬುದ್ಧಿ ಯಾಕೆ ಹುಟ್ಟಿತಪ್ಪ, ಅಂಥ ಒಳ್ಳೆಯವರಲ್ಲಿ ಇಂಥ ಕೆಟ್ಟ ಬುದ್ಧಿ ಯಾಕೆ ಹುಟ್ಟಿತು ಅಂತೀವಲ್ಲ ಸಮಾಜದಲ್ಲಿ. ಅದರಂತೆ ಆತ್ಮನಲ್ಲಿ ಇದು ಹೇಗೆ ಹುಟ್ಟಿತು ಭ್ರಮೆ ಅಂತ ಅಂದರೆ, ನೀನು ತನುವಿನೋಳು ನೀನೇನು ಮಾಡಿದೆ, ಶರೀರದಿಂದ ಇಂದ್ರಿಯಗಳ ಮುಖಾಂತರ ಅನುಭವಿಸುವ ಶಬ್ದಾದಿ ವಿಷಯಗಳಲ್ಲಿ ಅಥವಾ ಸುಖ ದುಃಖ ವಿಷಯ ಪದಾರ್ಥಗಳಲ್ಲಿ ಅನುಭವಿಸುವಂಥವನು ಯಾರು ಅಂತ ಕೇಳಿದರೆ, ಇದು ದೇಹ ಅನುಭವಿಸ್ತದ, ಇಂದ್ರಿಯಗಳು ಅನುಭವಿಸ್ತದೋ, ಅಥವಾ ಮನಬುದ್ಧಿಗಳು ಅನುಭವವೋ, ಅಥವಾ ಜೀವನ ಅನುಭವವೋ ಎಂಬ ವಿಚಾರ ಉತ್ಪನ್ನವಾಯಿತು ನಿನ್ನಲ್ಲಿ. ಕೆಟ್ಟ ಬುದ್ಧಿ ಹೆಂಗೆ ಹುಟ್ಟಿದು? ಕೆಟ್ಟ ವಿಚಾರದಲ್ಲಿ ಹುಟ್ಟಿದ ಕಾರಣ ಈ ವಿಚಾರವು ಹುಟ್ಟವಲ್ಲ, ಗುರುಶಾಸ್ತ್ರಾದಿಗಳಿಂದ ಅನಾತ್ಮಗಳಾದ ದೇಹಾದಿಗಳಲ್ಲಿ ಹುಟ್ಟವು, ನಿನ್ನಲ್ಲಿ ಹುಟ್ಟಿಲ್ಲ. ದೇಹಕ್ಕ ಮನಸ್ಸು ಬುದ್ಧಿ ಇಂದ್ರಿಯಾದಿಗಳಲ್ಲಿ ಹುಟ್ಟಿದವಲ್ಲ, ಅವೆಲ್ಲವೂ ತಾನೆಂಬ ತನ್ನ ಭ್ರಮೆಯಿಂದ ನೀನು ಈ ದೇಹ ನಾನು, ಇಂದ್ರಿಯ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಅನ್ನುವ ಕಾರಣ ಈ ಭ್ರಮೆಯಲ್ಲಿ ಹೇಗೆ ಹುಟ್ಟಿತು ಅಂದರೆ, ಹಗ್ಗದಲ್ಲಿ ಹಾವು ಹೇಗೆ ಹುಟ್ಟಿತು ಅಂದ್ರೆ ಏನು ಹೇಳ್ಬೇಕು? ಅದರಂತೆ ಏನೊಂದು ಕಾರಣವಿಲ್ಲದೆ ಆಗಿರುವುದು, ಇದಕ್ಕೇನು ಕಾರಣ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ತೋರುವುದು, ಭ್ರಮೆ ತೋರ್ಲಿಕ್ಕೆ ಕಾರಣವೇ ಇಲ್ಲ. ಏನು ಕಾರಣ ಹೇಳ್ತೀರಿ? ಭ್ರಮೆನೇ ಕಾರಣ ಅಂತ ಹೇಳ್ಬೇಕು, ವಿನ ಮತ್ತೊಂದು ಕಾರಣ ಇಲ್ಲ. ಹಾಗಾಗಿ ಈ ಭ್ರಮೆ ಹೋಗ್ಬೇಕಂದ್ರೆ ನೀನು ಮತ್ತೆ ವಿಚಾರ ಮಾಡೋದೆ. ಏನು ವಿಚಾರ ಮಾಡೋದು? ದೇಹ ನಾನು, ಇಂದ್ರಿಯ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಅಥವಾ ಜೀವ ನಾನು ಅನ್ನುವಂಥ ವಿಚಾರವನ್ನು ಮಾಡಿದಾಗ ಏನಾಗ್ತದ ಅಂದರೆ, ನಿಜವಾದ ಅಖಂಡ ಪರಮಾರ್ಥಿಕ ಸ್ವರೂಪ ಪ್ರಾಪ್ತ ಆಗ್ತದೆ. ನೇತಿ ನೇತಿ, ಇದು ನೀನಲ್ಲ, ಇದು ನಾನಲ್ಲ, 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 ನಾನಲ್ಲ. ಹಾಗಾಗಿ ಅರಿವಿನ ಉತ್ಪತ್ತಿಗೆ ಕಾರಣವಾಗಿರುವುದು ಎಂಬ ಭಾವವೇ ವಿನ ಇದು ಮರೆವೆಯಿಂದ ಆದದ್ದು, ಅರಿವಿನಿಂದ ಅಲ್ಲ ಇದು. ಹಾಗೆ ತನುವೋ ಬುದ್ಧೀಂದ್ರಿಯ ನಿಶ್ಚಯವೋ ಬಳಿಕಲ ಮನವೋ ಮೇಣ ಅರಿವ ಚಿದಾತ್ಮನೋ ವನಿತೆ ಕೇಳೋ ಕೋಹಂಬೆನಿಪ ಬಗೆ ಬಿಡಿದು ನೀ ನನಿತು ಚಿದ್ಭ್ರಮೆ ಐಸೆ ನಿಜವಲ್ಲ ಅಂದ್ರು. ಇದು ಹೇಗೆ ಅಂದರೆ, ಮೈತ್ರ ಕೇಳು, ನೀನು ಕೋಹಂಬೆನಿಪ, ಕೋಹಂ ಅಂದರೆ ನಾನು ಯಾರು ಎಂಬ ಭಾವನೆಯನ್ನು ಹಿಡ್ಕೊಂಡು ಆ ಭಾವನೆಯಲ್ಲಿ ವಿಚಾರ ಏನು ಮಾಡಿರಿ ಅಂದರೆ, ಮೊದಲು ಹೇಳಿದಂತೆ ದೇಹದಲ್ಲಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನ, ಜೀವ ಇವರುಗಳಲ್ಲಿ ನಾನು ಯಾರೆಂದು ವಿಚಾರವನ್ನು ಮಾಡುತ್ತಿರಲು, ಇದರೊಳಗೆ ನಾನು ಯಾರಂತ ವಿಚಾರ ಮಾಡಿದಾಗ ಮಾತ್ರ ಅವುಗಳಲ್ಲಿ ಇಲ್ಲಿಯವರೆಗೂ ನಾನು ನಾನು ಅಂತ ಹೇಳಿದಲ್ಲ, ವಿಚಾರ ಮಾಡಿದಾಗ ಇವುಗಳಲ್ಲಿ ನೀನು ಒಂದೂ ಅಲ್ಲ, ಒಂದೂ ಅಲ್ಲ. ದೇಹನಲ್ಲ, ಪಂಚಮಹಾಭೂತದ್ದಾದ ನಿಂದೇನು, ನೀನೇನು ಅಲ್ಲ. ದೇಹವೇ ನೀನಲ್ಲ ಅಂದಾಗ ದೇಹಕ್ಕೆ ಸಂಬಂಧಪಟ್ಟ ಇಂದ್ರಿಯಾದಿಗಳು, ಮನ, ಬುದ್ಧಿ, ಚಿತ್ತ ಇವುಗಳು ನೀನೇನು ಅಲ್ಲ ಅಂತಂದಾಗ
ಅವುಗಳಲ್ಲಿ ಅಲ್ಲದರಲ್ಲಿ ಹೌದು ಅನ್ನುವುದೇ ಭ್ರಮೆ ನೋಡು. ಅಲ್ಲದರಲ್ಲಿ ಯಾವುದಲ್ಲ? ಹಗ್ಗದಲ್ಲಿ ಹಾವು ಅಲ್ಲಲ್ಲ, ಹಾವು ಹೌದು ಅನ್ನೋದೇ ಭ್ರಮೆ. ಬೇರೆ ಏನದು ಕಾರಣ ಅಲ್ಲಿ? ಹಾಗಾಗಿ ಭ್ರಮ ಅಂದ್ರೆ ಅದೇ ಸುಕ್ತಿ ರಜತದಂತೆ ಹಗ್ಗದಲ್ಲಿ ಹಾವದಂತೆ ತೋರುವುದೇ ಭ್ರಮಕ್ಕೆ ಲಕ್ಷಣ. ಭ್ರಮೆಗೆ ಏನು ಲಕ್ಷಣ? ಇಲ್ಲದಕ್ಕೆ ಏನು ಲಕ್ಷಣ ಹೇಳಬೇಕಂತ ಮೊನ್ನೆನೇ ಹೇಳಿನಲ್ಲ. ಇಲ್ಲದಂತ ಹಾವಿಗೆ ಯಾವ ಜಾತಿ ಯಾವ ರೂಪ ಹೇಳಕ್ಕೆ ಬರೋದಿಲ್ಲ. ಅದರಂತೆ ನೀನು ಇವೆಲ್ಲಕ್ಕೂ ಸಾಕ್ಷಿ ಸ್ವಯಂ ಪ್ರಕಾಶನಾಗಿ ದೇಹಕ್ಕಿಂತ ಬೇರೆ ಇದ್ದೇನೆ ಅಂತ ತಿಳಿಯುವುದರಲ್ಲಿ ನಿನಗೆ ಏನಾಯಿತು? ಭ್ರಮೆ ನಿವೃತ್ತಿ ಆಯಿತು. ಭ್ರಮೆ ನಿವೃತ್ತಿ ಆದಾಗ ಏನಾಯಿತು? ದೆವ್ವ ಹಿಡಿದವರಿಗೆ ದೆವ್ವ ಬಿಟ್ಟಂಗ ಮೊದಲು ಹೆಂಗಿದ್ದ ಹಂಗೆ ಆದಂತ. ಅವರು ಸಾವಿತ್ರಿ ಫಾತಿಮಾ ಅಂತ ಕತೆ ಹೇಳಿವಲ್ಲ, ಅದ್ರಂಗ ಸಾವಿತ್ರಿ ಎಂದು ಫಾತಿಮಾ ಆಗೋದಿಲ್ಲ, ಫಾತಿಮಾ ಎಂದು ಸಾವಿತ್ರಿ ಇಲ್ಲ. ಇದಿದ್ರೆ ಬ್ರಾಹ್ಮಣ ಆಯ್ತು, ಅದಿದ್ರೆ ಮುಸ್ಲಿಂ ಆಯ್ತು. ಇದು ಹಾಲು ಮೊಸರು ತುಪ್ಪ ಇದು ತಿಂತದ, ಅಂಡ ಚಿಕನ್ ಮಟನ್ ಅದು ತಿಂತದ, ಅದರದೇ ಬೇರೆ ಇದ್ರದೇ ಬೇರೆ. ಹೋಗಾಗಿ ಹಾಲು ಮೊಸರು ತುಪ್ಪ ತಿನ್ನುವಂತ ಸಾವಿತ್ರಿ ಬಟ್ಟೆ ಹೋಗಿ ಮನೆ ಬರೋದ್ರೊಳಗೆ ಫಾತಿಮಾ ಅಲ್ಲ ನೋಡ್ರಿ. ಫಾತಿಮಾ ಆಗಿಳಿಲ್ಲ. ಮತ್ತ ನಿಜವಾದ ಸಾವಿತ್ರಿ ಯಾವಾಗ ಆತಾಳ? ತನಗೆ ಹಿಡಿದಂತ ಭ್ರಮೆ ಯಾವಾಗ ಬಿಡುತ್ತಾಳ ಆವಾಗ ಸಾವಿತ್ರಿ ಆತಾಳ. ಅವರಂತೆ ಇಲ್ಲಿ ಜೀವಾತ್ಮನಿಗೆ ಏನಾಗಿದೆ ಅಂದ್ರೆ ಭ್ರಮೆ ಆಗದಷ್ಟೇ. ಆ ಭ್ರಮೆನೇ ಕಾರಣ, ಅದೇ ಭೂತ, ಅದೇ ದೆವ್ವ. ಅದು ಏನಾಗದ? ಪರಮಾತ್ಮ ಹೋಗಿ ಇಲ್ಲಿ ಜೀವಾತ್ಮ ಆಯ್ತು ನೋಡ್ರಿ. ಪರಮಾತ್ಮ ಹೋಗಿ ದೇಹಾತ್ಮನ ಮುಖ ಜೀವಾತ್ಮನ ಅನ್ಬಾರ್ದು. ಪರಮಾತ್ಮ ಸ್ವರೂಪಿದ್ದು ಮರೆತು ದೇಹಾತ್ಮ ಅಂತೂ ದೇಹ ನಾನು ಅಂತ ಕುಂತು, ಮತ್ತೆ ದೇಹ ನೀನಂದ್ರೆ ಏನೇನು ಬೇಕಂತ ಕೇಳಕ್ಕೆ ಶುರು ಮಾಡಿದ್ರು. ನನಗೆ ಆ ಶಬ್ದ ಬೇಕು, ಈ ಶಬ್ದ ಬೇಕು, ಆ ರೂಪ ಬೇಕು, ಈ ರೂಪ ಬೇಕು, ಧನ ಕನಕ ಇವೆಲ್ಲ ಬೇಕು ಅಂತ ಇದು ಹೇಳಕತ್ತು. ಇದು ಯಾಕೆ ಹಿಂಗೆ ಮಾತಾಡ್ತದ ಅಂತ ಮಹಾತ್ಮರಲ್ಲಿ ಹೋದಾಗ ಸದ್ಗುರುನಾಥ ತನ್ನ ಮಹಾಮಂತ್ರದಿಂದ ಈ ಭೂತವನ್ನು ಬಿಡಿಸಿದಾಗ ಮೊದಲೇ ಹೇಳಿದ, ನಾನು ದೇಹ ಆತ್ಮನಲ್ಲ, ನಾನು ಪರಮಾತ್ಮ ಅಂದ. ನಾನು ಪರಮಾತ್ಮ ಅಂತ ನಾವು ಬಿಡಿಸ್ಬೇಕಲ್ಲ. ಅದರಂತೆ ಪೊರೆಯೇ ನೀನವರೊಡನೆ ಅನುದಿನ ಎಲ್ಲಿಯೂ ನಿರಹಂಕಾರನು ನಿರ್ವಿಷಯನು ನೀನು ಪರಮ ವಿರಕ್ತನು ಅತ್ಯಂತ ಶುದ್ಧನು ಪರಾತ್ಪರ ಬೊಮ್ಮ ಬೋಧ ಸ್ವರೂಪನು ಅಂದ್ರು. ಹಾಗಾದ್ರೆ ನಾನು ಯಾರು ಅಂದ್ರೆ ನೀನು ಸಾವಿತ್ರನೇ, ನಿನ್ನ ಜಾತಿ ಬ್ರಾಹ್ಮಣನೇ, ನಿನ್ನ ಪದ್ಧತಿಗಳೇನಾವ ಬ್ರಾಹ್ಮಣ ಪದ್ಧತಿ ಅಂತ ತಿಳಿಸಿ ಹೇಳಿದಂಗ ನೀನು ಯಾರು ಅಂದ್ರೆ ನಾನು ದೇಹಾದಿಗಳ ಸ್ವರೂಪ ಎಂದೂ ಆಗೋದಿಲ್ಲ. ನೋಡಮ್ಮ ಸಾವಿತ್ರಿ, ನೀನು ಫಾತಿಮಾ ಎಂದೂ ಆಗೋದಿಲ್ಲ. ಹೆಂಗ ಸಾಧ್ಯ ಅದ? ಆಗೋದಿಲ್ಲ. ಅದರಂತೆ ಜೀವನು ಯಾವಾಗಲೂ ಅಹಂಕಾರ ಉಪಾದಿಯಿಂದ ಕೂಡಿಕೊಂಡು ಕರ್ತೃತ್ವ ಭೋಕ್ತೃತ್ವ ಧರ್ಮಗಳಿಂದ ದೂಷಿತನಾಗ್ಯಾನ. ಇವನಿಗೇನು ದೋಷ ಅಂದ್ರೆ ಕರ್ತೃತ್ವ ಭೋಕ್ತೃತ್ವ. ನಾನು ಮಾಡುವವನು, ನಾ ಮಾಡಿದ್ದು ನಾನೇ ಉಣ್ಣುವವನು, ಇಲ್ಲ ನಾ ಮಾಡಿಟ್ಟದ್ದು ನನ್ನವರೇ ತಿನ್ನುವರು ಅನ್ನೋದೇನದ, ಇದು ಕರ್ತೃತ್ವ ಭೋಕ್ತೃತ್ವ. ಯಾಕೆ ಬಂತು ಈ ಬುದ್ಧಿ? ಯಾಕೆ ಬಂತಮ್ಮ? ಚಿಕನ್ನು ಅಂಡ ಬೇಡ್ತಿದ್ದಿ, ಮಟನ್ ಬೇಡ್ತಿದ್ದಿ, ಈ ಬುದ್ಧಿ ಯಾಕೆ ಬಂತು ನಿನಗ ಅಂದ್ರೆ ದೋಷದಿಂದ. ಹಾಗಾಗಿ ಜೀವನಿಗೆ ದೋಷ ಆಗೋದಿಲ್ಲ. ಅದರಿಂದ ಜೀವಾತ್ಮನು ಎಂದು ಆಗುವುದಿಲ್ಲ. ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಇಂದ್ರಿಯಾದಿ ಅಲ್ಲ, ಅವನು ಉಣ್ಣವನಲ್ಲ, ಅವನು ತಿನ್ನವನಲ್ಲ. ಆದರೂ ಕೂಡ
ಮನಸ್ಸು ಯಾವಾಗಲೂ ವಿಷಯ ಚಿಂತನೆಗಳನ್ನೇ ಮಾಡ್ತದೆ ನೋಡ್ರಿ. ಎಷ್ಟಿದ್ರು ವಿಷಯ ಚಿಂತನೆಗಳನ್ನೇ ಮಾಡೋದು. ಸಂಕಲ್ಪ ವಿಕಲ್ಪ, ಸಂಕಲ್ಪ ವಿಕಲ್ಪ. ಸಂಕಲ್ಪ ಅನ್ನೋದು ಬೇಕನ್ನೋದು, ವಿಕಲ್ಪ ಅನ್ನೋದು ಬ್ಯಾಡ ಅನ್ನೋದು. ಸಂಕಲ್ಪ ಆದ್ರೆ ಯಾಕೆ ಮಾಡ್ತದ? ಅನುಕೂಲಕ್ಕೆ ಸಂಕಲ್ಪ ಮಾಡ್ತದ, ಅನಾನುಕೂಲಕ್ಕೆ ವಿಕಲ್ಪ ಮಾಡ್ತದ. ಎರಡನ್ನ ತಿಳಿದವನು ಯಾವಾಗಲೂ ಅನುಕೂಲಕ್ಕಾಗಿ ಒಂದು ತಾಳ, ಅನಾನುಕೂಲಕ್ಕಾಗಿ ಇನ್ನೊಂದು ತಾಳ ಹಾಕೋದಿಲ್ಲ ಅವರು. ಹಾಗಾಗಿ ನೀನು ಈ ವಿಷಯ ಕಾರಣದಿಂದ ಮನಸ್ಸು ನೀನಾಗುವುದಿಲ್ಲ. ಮನಸ್ಸು ಹಂಗಾತಿದ್ದಿ. ಜ್ಞಾನೇಂದ್ರಿಯಗಳು ಶಬ್ದಾದಿ ವಿಷಯಗಳನ್ನು ಅನುಭವಿಸ್ತಾವ. ಜ್ಞಾನೇಂದ್ರಿಯಗಳು ಈಗ ದೇಹದಲ್ಲಿ ಒಂದು ಯಾವುದೋ ಸಣ್ಣ ಗಡ್ಡೆ ಆಗ್ಯದ. ದೇಹದಲ್ಲಿ ಊಟ ಮಾಡಿದ ಅನ್ನದ ಮಾಂಸಖಂಡಗಳನ್ನು ಆ ಒಂದು ಗಡ್ಡೆಯಲ್ಲಿ ಬಿದ್ದಂತ ಹುಳು ತಿಂತವ, ದೇಹ ತಿಂತವ. ಹುಳ ತಿಂತವಿಲ್ಲ, ದೇಹ ತಿನ್ನಂಗಿಲ್ಲ, ಹುಳ ತಿಂತಾವ. ಅದಂಗ ಇಲ್ಲಿ ಶಬ್ದಾದಿ ವಿಷಯಗಳನ್ನ ಇಂದ್ರಿಯಗಳು ತಿಂತವೋ ತಮ್ಮ, ನೀನಲ್ಲ ಅಂತ. ನೀನಲ್ಲ. ಅದಕ್ಕಾಗಿ ಹುಳಗಳು ಬೀಳಲಾರ್ದಂಗ ಬಿದ್ದು ಹೋಗಂಗ ಔಷಧ ಉಪಚಾರ ಮಾಡ್ತಾರಿಲ್ಲ. ಏನ್ ದೇಹ ಬಿದ್ದು ಹೋಗಿ ಮಾಡ್ತಾರೇನು? ಹುಳಕ್ಕ ಮಾಡೋದಲ್ಲಿ. ಹಂಗೆ ಇಲ್ಲಿ ಇಂದ್ರಿಯಾದಿಗಳಿಗೆ ಮಾಡೋದು ವಿನ ನಿನಗೇನು ಸಂಬಂಧ ಇಲ್ಲ. ಹಾಗಾಗಿ ಸದಾ ವಿಷಯದಲ್ಲಿ ನೀನು ತಪ್ಪು ತಿಳ್ಕೊಂಡು ನಾನೇ ಅನುಭವಿಸೋನು. ನಾನಿಲ್ಲ ಅಂದ್ರೆ ಹೆಂಗ್ ನಡೀತದಪ್ಪ ಜಗತ್ತು, ನೀನಿಲ್ಲ ಅಂದ್ರೆ ಹೆಂಗ್ ನಡೀತದೆ? ಎರಡು ವಾದ ಅವಿಲ್ಲಿ. ಕೆಲವರು ವಾದ ನೀನಿಲ್ದ್ರೆ ಹೆಂಗ್ ನಡೀತದ ಅಂತಂಬರು ಕೆಲವು ಮಂದಿ. ಅದಕ್ಕಿಂತ ಡೇಂಜರ್ ಏನದ, ನಾನಿಲ್ಲ ಅಂದ್ರೆ ಹೆಂಗ ನಡೀತದ ಅಂತದ ಡೇಂಜರ್. ಅದಕ್ಕಿಂತ ಜಗತ್ತು ಹೇಗೆ ನಡಿಬೇಕು, ಹೆಂಗ ನಡಿಬೇಕು, ಯಾವಾಗ ಜಗತ್ತು ಏನು ಆಗಬೇಕು ಅನ್ನೋದು ಸೃಷ್ಟಿಯಲ್ಲೇ ನಿರ್ಮಾಣ ಆಗ್ಯದ. ಒಂದೊಂದು ನಿರ್ಮಾಣ ಆಗಿಲ್ಲ, ಒಂದೇ ಸಲ ಎಲ್ಲ ನಿರ್ಮಾಣ ಆಗ್ಯಾವ. ಅದಕ್ಕಾಗಿ ದೇಹ ನೀನು ಎಂದಿಗೂ ಆಗೋದಿಲ್ಲ. ದೇಹ ನೀನಾದರೆ ಒಪ್ಪಿದರೆ ದೇಹದಲ್ಲಿರುವಂಥ ಎಲ್ಲವನ್ನು ನೀವು ಒಪ್ಪಬೇಕಾಗ್ತದೆ. ಇದರಲ್ಲಿ ಚರ್ಮ ಆದ, ಮಾಂಸ ಆದ, ಕಂಡಾದ, ಮಲ ಆದ, ಮೂತ್ರ ಆದ, ಸಪ್ತ ಧಾತುಗಳವ. ಇವೆಲ್ಲ ನೀನಂತ ಹೇಳ್ತಿದ್ದೇನು ಅಂದ್ರೆ ಅವೆಲ್ಲ ಅಪವಿತ್ರ ಅವ್ರಿ, ಅವೆಂಗ ನಾನು ಆಗ್ತೀನಿ ಅಂತಿದ್ದಿ. ಮತ್ತೆ ಅವೆಲ್ಲ ನಾನು ಹೆಂಗ ಆತಿದ್ದಿ ಅಂದ್ರೆ ನಿನ್ನ ದೇಹದಿಂದ ಹೊರಗೆ ಬಂದವು, ಬ್ಯಾರ್ಯಾರು ಬಂದವ ಮಳೆ ಬಂದಂಗ. ಮತ್ತೆ ದೇಹ ಏನಂತಿದ್ದಿ? ನಿನ್ನ ದೇಹದಿಂದ ಅವಲ್ಲ ಅಂತಿದ್ದೆಲ್ಲ. ಹಾಗಾಗಿ ಎಂದೂ ನೀನು ದೇಹ ಆಗೋದಿಲ್ಲ. ಕಿಂತು ಈ ದೇಹಕ್ಕಿಂತಲೂ, ಇಂದ್ರಿಯಗಿಂತಲೂ, ಮನ ಬುದ್ಧಿ ಚಿತ್ತ ಅಹಂಕಾರಗಿಂತಲೂ ನೀನು ಹೇಗಿದ್ದಿ ಅಂದ್ರೆ ಜೀವನಿಗಿಂತಲೂ ನೀನು ಪರಮಾತ್ಮ ಶ್ರೇಷ್ಠನಾಗಿದ್ದಿ. ಜೀವನ ನೀನಲ್ಲಲ್ಲ. ಹಾಗಾಗಿ ನಿನಗೇನೊಂದು ಪರ ಆತ್ಪರ, ಅಲ್ಲ ಪರ ಅಲ್ಲ, ಪರ ಆತ್ಪರ 14 ಲೋಕಕ್ಕೆ ಒಡೆಯ ನೀನು ಅಂತ ಹೇಳಿ, ಮತ್ತೆ ಸ್ವಯಂ ಪ್ರಕಾಶ 14 ಲೋಕಕ್ಕೆ ನೀನೇ ಒಡೆಯ ಅಂದ್ರೆ 14 ಲೋಕವನ್ನ ಬೆಳಗುವವನು, ತಿಳಿಯುವವನು ನೀನೇ ಇದ್ದಿ. ನಿನ್ನನ್ನು ಯಾರು ತಿಳಿದಿಲ್ಲ, ನಿನ್ನನ್ನು ತಿಳಿಲಿಕ್ಕೆ ಯಾರಿಲ್ಲ. ಹಾಗಾಗಿ ಈ ದೇಹ ಆದಿಗಳಲ್ಲಿ ನಾನೆಂಬುದೇ ಚಿದ್ಭ್ರಾಂತಿ. ಭ್ರಾಂತಿಯಲ್ಲಿದೆ. ಜಡವಸ್ತುಗಳಲ್ಲಿ ಚೇತನವಾಗಿ ನಾನು ಜಡ ಅಂದಿ. ಹೀಗೆ ಮರದವು ತೋರಿತ ಮರವೇ ನಿನ್ನೊಳು ಮಿಥ್ಯೆ ಅರಿವು ನಿನ್ನುಡಲಾದ ಕಥದಿಂದೆ ಬರದೆ ಕಲ್ಪಿತ ವಯಸ್ಸೇ ನೀನು ಅಖಿಳ ಎಲ್ಲವೂ ನೀನು ಮರೆಯೇ ನಿನ್ನನ್ನು ಸದಾ ದೃಶ್ಯ ಮಾತ್ರ. ಹಿಂಗಾದ್ರೆ ಹೇಗಾಯ್ತು ಅಂದ್ರೆ ಆಗೋದೇನು ದೊಡ್ಡ ಮಾತಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಸೂರ್ಯನ ಎದುರುಗಡೆ ಕತ್ತಲು ಇರ್ತದೇನು? ಇರೋದಿಲ್ಲ. ಅದರಂತೆ ಜ್ಞಾನದಲ್ಲಿ ಅಜ್ಞಾನ ತೋರ್ಬಾರ್ದಾಗಿತ್ತಲ್ಲ ಅಂತ ನೀನು ಸಂಶಯ ಮಾಡಿದ್ದಾದರೆ
ಮರದವು ತೋರಿತ ಮರವೇ ಅಂದರೆ ಅಜ್ಞಾನದ ಹಾಗೆ ತೋರ್ತದ ನಿನಗೆ. ಸೂರ್ಯನಲ್ಲಿ ಒಂದೊಂದು ಸಮಯದಲ್ಲಿ ಕತ್ತಲು ತೋರ್ತವನು ಕೆಲವು ಕಡೆ. ಹಾಗಾಗಿ ಪ್ರಕಾಶಮಾನವಾದ ಅಶರೀರವೇ ನೀನಾಗಿರುವಿ. ನಿನ್ನಲ್ಲಿ ಅಜ್ಞಾನವು ಇಲ್ಲವೇ ಇಲ್ಲ. ಹೀಗಿದ್ದರೂ ಆ ಮರವೇ ಇದ್ದಂತೆ ತೋರ್ತದಲ್ಲ. ಅಂದರೆ ಪರ್ವತ ಗಮನ ಮಾಡದಿದ್ದರೂ ಹಡಗು ನೀರಿನಲ್ಲಿ ಹೋತಿತ್ತು. ಸುತ್ತ ಪರ್ವತ ಅಂದರೆ ಹಡಗು ಹೋದರೆ ಅದ್ರ ಜೊತೆಗೆ ಪರ್ವತ ಓಡಿದಂಗೆ ಅರ್ಥ. ಬಸ್ಸಿನಾಗ ನೋಡ್ರಿ, ರೈಲ್ವೆದಾಗ ಬಸ್ಸಿನಾಗ ಅನುಭವ ಅದ. ಗಿಡ ಮರಗಳೆಲ್ಲ ಓಡ್ದಂಗೆ ಆತಾವ. ಬಸ್ಸು ಅವು ಓಡ್ದಂಗೆ ಆತಾವ. ಅವೇನು ಓಡ್ಯವೇನು ಇಲ್ಲ. ಇದರಂತೆ ನೇತ್ರಕ್ಕೆ ಮೇಘಮಂಡಲ ಆಚ್ಛಾದನದಿಂದ ಸೂರ್ಯನಲ್ಲಿ ಕತ್ತಲು ತೋರ್ತದ. ಹಾಗೆ ಬುದ್ಧಿ ದೋಷ ಮೂಲಕ ಸ್ವಯಂ ಪ್ರಕಾಶನಾದ ನಿನ್ನಲ್ಲಿ ಅಜ್ಞಾನ ತೋರ್ತದಷ್ಟೆ. ಮತ್ತು ಅದೇನು ನಿಜವಾಗಿ ಓಡ್ತವೇನೂ ಇಲ್ಲಲ್ಲ. ನಿಂತಾವ ಓಡ್ದಂಗೆ ಕಾಣ್ತದೆ. ಅಚಲನಾದ ಪರಮಾತ್ಮ ನಿನಗೇನಾಗ್ಯದ? ಚಲನತ್ವ ದೋಷ ಬಂದ ನೋಡಿ. ದೇಹಕ್ಕೆ ಓಡ್ತದ ನಾನೇ ಓಡ್ತದೆ ಅಂತ ಅಂತು. 50-60 ವರ್ಷ ಓಡ್ಯದಲ್ಲಿ ಅದು ದೇಹನೇ ಓಡ್ಯದ, ಆತ್ಮ ಓಡಿಲ್ಲ. ಮತ್ತು ಆತ್ಮ ನೀನು ತಿಳ್ಕೊಂಡ್ರೆ ನಿನಗ ವಯಸ್ಸ ಇಲ್ಲ, ನಿನಗೆ ಇಂತಿಷ್ಟು ಅಂತ ಆಯುಷ್ಯನೇ ಇಲ್ಲ. ದೇಹ ನಾನಂದ್ರೆ ಮತ್ತೆ ಗಣಿತಕ್ಕೆ ಲೆಕ್ಕ ಅದ, ಮತ್ತೆ ನಿನಗೆ ಮರಣ ಅದ. ಹಾಗೇನೆ ಈ ರೀತಿ ತೋರುವುದು ನಿಜವಲ್ಲ, ತೋರ್ತದ. ಸತ್ಯೇನು? ಗಿಡ ಮರಗಳು ಓಡಿದಂಗೆ ತೋರ್ತಾವ. ಸತ್ಯ ಅದೇನೋ ಸುಳ್ಳು. ಅದರಂತೆ ಅಜ್ಞಾನವು ಬಾಲಕನಿಗೆ ತೋರಿದ ಪಿಶಾಚಿಗಿಂತ ಸುಳ್ಳಾಗಿರುತ್ತದೆ. ಯಾಕಂದ್ರೆ ಜ್ಞಾನವೇ ನಿನ್ನೊಡಲ ಆದ ಕಾರಣ ಬಾಲಕನಿಗೆ ಪಿಶಾಚಿ ಸುಳ್ಳಾದಂತೆ ಅದರಿಂದ ಮಿಥ್ಯೆಯಾಗಿರುತ್ತದೆ. ಸಣ್ಣ ಹುಡುಗರಿಗೆ ತಾಯಿ ಸಮಾಧಾನ ಭಯಕ್ಕೋಸ್ಕರ ಅಲ್ಲಿ ದೆವ್ವ ನೋಡಿ ದೆವ್ವಾದ. ಆ ಹುಡುಗ ಭಯನೇ ಇಲ್ಲ. ಇಲ್ಲದ ಹುಡುಗನಲ್ಲಿ ಆ ತಾಯಿ ಭಯವನ್ನು ಹೋಗಿಸಿದಾಗ ಆ ಪಿಶಾಚಿ ಅಂತ ಗೊತ್ತಾಗ್ತದೆ. ಅದಕ್ಕೇನು ಹೇಳಿದನು ಪಿಶಾಚಿ ಅಂತ ಇಲ್ಲ. ಹಾಗಾಗಿ ನೀನು ವಿಚಾರ ಮಾಡಿ ನೋಡಿದರೆ ನಿನಗೂ ಕೂಡ ಬಾಲಕನಿಗೆ ಪಿಶಾಚಿ ಹೆಂಗ ಮಿಥ್ಯೆ ಅದು, ಅದರಂತೆ ಆತ್ಮನಲ್ಲಿ ಭ್ರಾಂತಿ ಅನ್ನುವುದು ಸುಳ್ಳಾದ. ಅವನಿಗೆ ಜ್ಞಾನಿಗೆ ಲಕ್ಷ್ಯ ಇಲ್ಲ ನೋಡ್ರು. ಜ್ಞಾನಿಗಳಿಗೆ ಲಕ್ಷ್ಯ ಇಲ್ಲ. ಇವರು ಹೋಗಿಸಿ ಅವನಿಗೆ ಪಿಶಾಚಿ ಭಯ ಬಂದಂತೆ ಕೇಳಿ ನಮಗೆ ದೇಹ ನಾನಂತ ಬುದ್ಧಿ ಬಂದದ. ಆದ್ರಿಂದ ನಮಗೆ ದುಃಖ ಸುಖ ಅನ್ನಿಸ್ತಾವ, ಆದ್ರೂ ನಿಜವಲ್ಲ. ಹಾಗೆ ನಾನು ನನ್ನನ್ನು ಮರೆತೆನೆಂದು ಹೇಳಿದರೆ ತನಗೆ ಆ ಮರೆವೇ ಕಾಣುತ್ತದೆ. ನನ್ನನ್ನು ಮರೆತವಂತ ಹೇಳ್ತೀವಲ್ಲ, ಹೇಳಿದಾಗ ಅಲ್ಲಿ ಏನು ಅರ್ಥ ಆಯಿತು ಅಂದರೆ ನಿನ್ನ ಮರೆವೆಗೆ ನಿನ್ನ ಭ್ರಮೇ ಕಾರಣ. ಕತ್ತಲನ್ನು ನೋಡ್ತದಂದ್ರೆ ಕಣ್ಣಿ ಕತ್ತಲಾಗಿದನು, ಕಣ್ಣಿ ಕತ್ತಲು ಕಾಣ್ತದಲ್ಲ. ಹೇಗೆ ಕಾಣಿತು ಅಂದರೆ ಅದು ಮೇಘಮಂಡಲದ ದೋಷದಿಂದ ಕಣ್ಣಿಗೆ ಹಂಗೆ ಕಾಣಿಸ್ತದೆ. ಕಣ್ಣಿಗೇನಾಗಿಲ್ಲ. ಆಕಾಶ ಕತ್ತಲಾಗದ್ರಿ ಅಂತೀವಿ, ಕಣ್ಣಿಗೆ ಕತ್ತಲಾಗ್ಯದ. ಆಕಾಶ ಕತ್ಲಂಗಾಯ್ತು, ಮೋಡದಿಂದ ಕತ್ಲಾಗ್ಯದ. ಅದು ನಾವೇನಂತೀವಿ ಕತ್ತಲಾಗ ಹೋದಂತೀವಿ. ಹಾಗೆ ಇಲ್ಲಿ ಕೂಡ
ತನ್ನ ಸ್ವಯಂ ಪ್ರಕಾಶ ಅನುಭವದಿಂದಲೇ ಸಿದ್ಧವಾಗುತ್ತದೆ. ನೀನು ಪರಮಾತ್ಮನೇ ಇದ್ದಿ ಅನ್ನೋ ಭಾವ. ಇಲ್ಲಿ ಎಷ್ಟು ಒತ್ತಿ ನುಡಿಗೆ ಯಾಕೆ ಹೇಳ್ತಾರ? ಪರಮಾತ್ಮನೇ ನೀನಿದ್ದಿ, ಅರಿವೇ ನೀನಿದ್ದಿ, ಸ್ವಯಂ ಪ್ರಕಾಶನೇ ನೀನಿದ್ದಿ, ಅಭವನೇ ನೀನಿದ್ದಿ, ಅಚಲನೇ ನೀನಿದ್ದಿ, ನಿರವಯವೇ ನೀನಿದ್ದಿ, ನಿರಾಕಾರನೇ ನೀನಿದ್ದಿ. ಎಷ್ಟು ಶಬ್ದಗಳಿಂದ ವರ್ಣನೆ ಮಾಡ್ತಾರಲ್ಲ. ಯಾಕಂದ್ರೆ ಅದನ್ನು ಗಟ್ಟಿ ಮಾಡೋದಕ್ಕೋಸ್ಕರವಾಗಿ, ಗಟ್ಟಿ ಮಾಡೋದಕ್ಕೆ. ಹೀಗೆ ಆ ಮರವೆಗೆ ಸಾಕ್ಷಿಯಾಗಿ ನಾನು ತಿಳಿತೀನಂದ್ರೆ ನಾನೇ ಪರಮಾತ್ಮ ಅಂತ ಹೇಳಿರಿ ಅಂದ್ರೆ ನನಗೆ ಒಂದು ಸಣ್ಣ ಸಂಶಯ ಅಂದವನ್. ಮತ್ತೆ ಅಮ್ಮ ಮೈತ್ರಾದೇವಿ ಒಪ್ತೀನಿ, ಆದ್ರೆ ಸಣ್ಣ ಸಂಶಯ ಏನಮ್ಮ ಅಂದ್ರೆ, ಪರಮಾತ್ಮ ನಾನಾದ್ರೆ ಪರಮಾತ್ಮನಲ್ಲಿರುವಂತ ಸರ್ವಜ್ಞಾತ್ವಾದಿ ಗುಣ ಅಲ್ಲ. ಪರಮಾತ್ಮ ಸರ್ವಜ್ಞ ಅಲ್ಲ, ಅಲ್ಪಜ್ಞ. ಆ ಸರ್ವಜ್ಞಾದಿ ಗುಣಗಳು ನನ್ನಲ್ಲಿ ಇಲ್ಲಲ್ಲಪ್ಪ. ಅದಕ್ಕಾಗಿ ನಾನು ಪರಮಾತ್ಮ ಹೆಂಗ ಆಗಬಹುದು ಅಂತ ಸಂಶಯ ಬರಕತ್ತದ ಅಂತ ಅಂದ್ರೆ ಅದಕ್ಕೆ ಉತ್ತರವನ್ನ ಮುಂದೆ ಹೇಳ್ತಾರ. ಹೇಗಾಯ್ತು ಅಂದ್ರೆ, ನೀನು ನಿರುಪಾಧಿಕನು, ನಿಷ್ಕ್ರಿಯನು, ನಿರ್ವಿಕಲ್ಪನು, ನಿರುಪಮನು, ಮತ್ತೆ ಅಜ್ಞಾನ ರಹಿತನು, ಪರಿಪೂರ್ಣನು, ಅದ್ವಯನು, ಅಚಲಿತನು, ಆತ್ಮನು, ಸುಖಭರಿತನು, ನೀನೇ ಕೇಳು ಪರಮಾತ್ಮನು. ಯಾಕ ಹಿಂಗಂದ್ರೆ ನೋಡಿ, ಇಷ್ಟು ಹೇಳ್ತೀನಿ ಕೇಳಂದ್ರೆ ಅವರು, ನೀನು ನಿರುಪಾಧಿಕನು ಅಂದ್ರೆ ಉಪಾದನೆ ಇಲ್ಲ ಅಂತ. ಉಪಾಧಿ ಇಲ್ಲ ಅಂದ್ರೆ ಅದಕ್ಕೆ ಉತ್ಪತ್ತಿ ಇಲ್ಲ ಅಂತ. ಉತ್ಪತ್ತಿ ಇಲ್ಲ ಅಂದ್ರೆ ಇದು ಹುಟ್ಟೇ ಇಲ್ಲ ಅಂತ ಅರ್ಥ. ಹೌದಾ? ಅಂದಮೇಲೆ ನಿಷ್ಕ್ರಿಯನು, ನೀನು ಯಾವುದೇ ಒಂದು ಕ್ರಿಯೆ ಮಾಡೋನಲ್ಲ. ಯಾಕಂದ್ರೆ ದೇಹನೇ ಇಲ್ಲ ಅಂದಮೇಲೆ ನಿರಾಕಾರದಲ್ಲಿ ಕ್ರಿಯೆ ನಡೀತೇವೇನು? ಬೈಲಿಗೆ ಏನು ಕ್ರಿಯೆ ನಡೆದು? ಅಲ್ಲಿ ಜ್ಞಾನೇಂದ್ರಿಯ ಇಲ್ಲ, ಕರ್ಮೇಂದ್ರಿಯ ಇಲ್ಲ, 25 ತತ್ವಗಳು ಇಲ್ಲ ಅಂದಾಗ ನೀನು ಕರ್ಮೇಂದ್ರಿಯ ಇಲ್ಲ, ಅದಕ್ಕೆ ಯಾವ ಕರ್ಮ ಮಾಡೋನಲ್ಲ. ಮತ್ತು ನೀನು ನಿರ್ವಿಕಲ್ಪನು ಅಂದರೆ ಕಲ್ಪನಾ ರಹಿತನಾದವನು. ಕಲ್ಪನಾ ರಹಿತ ಯಾಕಾದಿ ನೀನು ಅಂದ್ರೆ, ಕಲ್ಪನೆ ಮಾಡ್ತಕ್ಕಂಥದ್ದು ಯಾವುದು ದೇಹದಲ್ಲಿ? ಮನಸ್ಸಲ್ಲ. ಅಂದಾಗ ಮನಸ್ಸೇ ಇಲ್ಲದವ ನೀನಂತ ಅಂದ್ರೆ ಕಲ್ಪನೆ ಹೆಂಗ್ ಮಾಡ್ತ ನೀನು? ಹಾಗಾಗಿ ನಿರುಪಮನು ಅಂದ್ರೆ ಯಾವುದೇ ಸಜಾತಿ ವಿಜಾತಿ ಸ್ವಗತಾದಿ ಭೇದ ಇಲ್ಲದವಳು. ಮತ್ತು ಅಜ್ಞಾನ ಅಂದ್ರೆ ರಹಿತನು. ಅಜ್ಞಾನ ರಹಿತ ಅಂದ್ರೆ ಸುಜ್ಞಾನ ಸಹಿತವಾಗಿರ್ತಕ್ಕಂಥ. ಅಜ್ಞಾನ ಅದರಿಂದ ಆತ್ಮನಲ್ಲಿ. ಹಾಗಾಗಿ ನೀನು ಪರಿಪೂರ್ಣನು ಅಂದ್ರೆ ದೇಶ ಕಾಲ ವಸ್ತುಗಳೆಂಬ ತ್ರಿವಿಧ ಪರಿಚ್ಛೇದ ರಹಿತನಾದ. ಇವೆಲ್ಲ ನಿನ್ನಲ್ಲಿ. ಈ ದೇಶದಾಗಾನ ಆ ದೇಶದಾಗ ಇಲ್ಲ ಅಂತಲ್ಲ, ಮಳೆಗಾಲದಾಗಾನ ಚಳಿಗಾಲದಾಗ ಇಲ್ಲ ಅಂತಲ್ಲ. ಹೀಗೆ ಯಾವುದೇ ವಸ್ತುವಿನಲ್ಲಿ ಅದು ಆದ ಇದು ಇಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಮಹಾತ್ಮರು ಗುಣ ಮಣಿ ಸೂತ್ರದಂತೆ ಅಂತ ಬರ್ದಾರ ಕೆಲವು ಶಾಸ್ತ್ರಗಳಲ್ಲಿ. ನಿಜಗುಣರೇ ದಾರ ಒಂದಾದ, ಆ ದಾರದಲ್ಲಿ ಕರಿಮಣೇನು ಮಣಿಗಳವ, ಬೆಲ್ಲದ ಮಣಿಗಳದು ಒಂದಾದ, ಬಂಗಾರದ ಮಣಿಗಳದು ಒಂದಾದ, ರುದ್ರಾಕ್ಷಿ ಮಣಿಗಳದು ಒಂದಾದ. ನಾನಾ ವಿಚಿತ್ರವಾದಂಥ ಆವಿಲ್ಲ. ಎಲ್ಲವೂ ಎದುರಾಗವ. ಸೂತ್ರ ದಾರದಲ್ಲಿ ಅವೆಲ್ಲ ದಾರ ಬೇರೆ ಬೇರೆ ಅವೇನು? ಮಣಿಗಳು ಬೇರೆ ಬೇರೆ ಇರ್ಬೋದು, ದಾರ ಒಂದೇ ಅಲ್ಲ. ಹಾಗಾಗಿ
ಮಣಿಗಣ ಸೂತ್ರದಂತೆ ಅಂದರೆ ಎಲ್ಲ ಮಣಿಗಳಲ್ಲಿ ನೀನು ಸೂತ್ರಧಾರನಾಗಿದ್ದಿ. ಮ್ಯಾಲೆ ಮಣಿ ಕಾಣ್ತವ, ಅದಕ್ಕೆ ಆಧಾರವಾಗಿರ್ತಕ್ಕಂಥ ದಾರ ಕಾಣಂಗಿಲ್ಲ. ಅರಂಗ ಎಲ್ಲ 25 ಗುಣಗಳೆಲ್ಲ ಮಣಿಗಳಿದ್ದಂಗ. ಆತ್ಮವೆಂಬ ಸೂತ್ರಧಾರ ಪೌಂಡಿಶಂದ್ರಲ್ಲ ಮಹಾತ್ಮರು. ಆದರೆ ಇವು ಕಾಣ್ತವ, ಅದು ಕಾಣಂಗಿಲ್ಲ. ಹಾಗಾಗಿ ನೀನು ಅದ್ವಯನು ಅಂದರೆ ನಿನ್ನನ್ನು ಬಿಟ್ಟರೆ ಇನ್ನೊಬ್ಬರು ಯಾರು ಇಲ್ಲ ಅಂತ. ನಿನ್ನನ್ನು ಬಿಟ್ಟರೆ ಯಾರಿಲ್ಲ. ಏನಾಯ್ತು? ಯಾರಿಲ್ಲ ಅಂತ ಹೇಳ್ತದಲ್ರಿ ಶಾಸ್ತ್ರ. ಇಷ್ಟೆಲ್ಲ ಮಂದಿ, ಜನ, ಸಂಖ್ಯೆ, ಇಷ್ಟೆಲ್ಲ ಜಗತ್ತು, ದೇಶ, ಕೋಶ ಏನೇನು ಅವ, ಯಾವ ಇಲ್ಲ ಅಂತಾರಂದ್ರೆ ಏನರ್ಥ ಮಾಡಬೇಕು? ಯಾವ ಇಲ್ಲಂದ್ರೆ ಅಸ್ಥಿಭಾತಿ ಪ್ರಿಯ ಇಲ್ಲ ಅಂತಲ್ಲ, ನಾಮರೂಪ ಇಲ್ಲ ಅಂತ ಅರ್ಥ. ಅದನ್ನು ಬಿಡುವಾರ ಶಾಸ್ತ್ರ ಗುರಿ ಮುಟ್ಟದಾನ. ಇಲ್ಲಾಂದ್ರೆ ಶಾಸ್ತ್ರ ಅನುಮಾನ ಬರ್ತಾವ. ಹಾಗಾಗಿ ನೀನು ಎಲ್ಲ ಕಡೆ ಇರುವವನು ಮತ್ತು ಸುಖ ಭರಿತನು. ನಿನಗ ಏನದ ಸುಖವನ್ನ ಇಚ್ಛೆ, ನಾನೇ ಸುಖಮಯ ಆನಂದಮಯ ಅಂದ್ರೆ ಆನಂದದ ಇಚ್ಛೆ ಯಾಕೆ ಮಾಡ್ತಿದ್ದೆ ಅಂತ ಒಂದು ಪ್ರಶ್ನೆ ಬರ್ತದೆ ಸಹಜವಾಗಿಲ್ಲ. ನಾನು ಆನಂದವಾಗಿದ್ದೇನೆ ಅಂದ್ರೆ ಆನಂದದ ಅಪೇಕ್ಷೆ ನಾವು ಮಾಡಬಾರ್ದಾಗಿತ್ತಲ್ಲ. ಅಂದ್ರೆ ಏನರ್ಥ ಆಯ್ತು? ಆನಂದ ನನ್ನಲ್ಲಿಲ್ಲ, ಆ ಕಾರಣ ಆನಂದದ ಅಪೇಕ್ಷೆ ಮಾಡ್ತದ ಜಗತ್ತು ಅಂತ ಒಪ್ಪಬೇಕಾಯ್ತು. ಆದರೆ ಅದು ಹಾಗಲ್ಲ, ಅದು ಹಾಗಲ್ಲ. ಮತ್ತೆ ಅದರ ಸಂಶಯ ಹೆಂಗೆ ಕಳ್ಕೋಬೇಕ್ರಿ? ಸಂಶಯ ಕಳ್ಕೋಬೇಕಲ್ಲ. ನೋಡು, ನಾವೆಲ್ಲ ಆನಂದದ ಇಚ್ಛೆ ಅಪೇಕ್ಷೆಯನ್ನು ಮಾಡುವಂಥದ್ದು ಸತ್ಯ, ಹೌದಿಲ್ಲ? ಅಂದ್ರೆ ಆನಂದವಾಗಿ ನಾನು ಇದ್ದೇನೆ ಅನ್ನೋದು ನಿನಗೆ ಗೊತ್ತಿದ್ದ ಕಾರಣ ಆನಂದದ ಅಪೇಕ್ಷೆ ಮಾಡ್ತಿದ್ದೆ. ಆನಂದದ ಅನುಭವ ಇದ್ದಿಲ್ಲ ಅಂದ್ರೆ ಆನಂದದ ಅಪೇಕ್ಷೆ ಹಾಕಿ ಮಾಡ್ತಿದ್ದೆ, ಹೌದಿಲ್ಲ? ನಾವು ಆನಂದ ಸ್ವರೂಪೀವಿ. ನಮ್ಮ ಸ್ವರೂಪದ ಆನಂದ ನಮಗೆ ಆಗವಲ್ತಲ್ಲ. ಯಾಕೆ ಆಗಿಲ್ಲ ಅಂದ್ರೆ ಅದು ಮರಿವೆಯಾಗಿ ಆ ಆನಂದ ಎಲ್ಲಿ ಇರುವುದು ಅಂತ ಹುಡುಕ್ತಾ 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 ಅನಂತ ಜನ್ಮವನ್ನೇ ಕಳೆದೀವಿ. ಆದ್ರೆ ಸಿಕ್ಕದೇನು ಅಂದ್ರೆ ಮುಮುಕ್ಷುಗಳಿಂದ ಪ್ರಾರಂಭ ಮಾಡಿ ಸಿದ್ಧ ಪುರುಷರಾದ ಆತ್ಮಜ್ಞಾನಿಗೆ ಸಿಕ್ಕದವಿನ ಉಳಿದವರೆಲ್ಲ ಕೈ ತಪ್ಪದ ನೋಡ್ರಿ. ತಪ್ಪದೇ ಅವ್ರನ್ನ ಬಿಟ್ರೆ. ಯಾಕಂದ್ರೆ ಅದು ನಮ್ಮಲ್ಲಿ ಇದ್ದುದನ್ನ ಮರೆತು ಹೊರಗೆ ಹುಡುಕಕತ್ತೀವಿ. ನಾವು ಹೊರಗ ಹುಡುಕಕತ್ತೀವಿಲ್ಲ ಅಂದ್ರೆ ಮತ್ತೆ ಇದನ್ನ ನಿಜವಾಗಿ ಎಲ್ಲಿದೆ ಅಂತ ಹುಡುಕಿ ಹುಡುಕಿ ಸೋತು ಸಾಕಾಗಿ ಸುಣ್ಣಾಗಿ ಮತ್ತೆ ಅಂಥ ಒಂದು ಆನಂದವೇ ಪಡಿಬೇಕಂತ ಉತ್ಕಟ ಇಚ್ಛೆ ಇದ್ದು ಗುರುಶಾಸ್ತ್ರಾದಿಗಳಿಗೆ ಯಾರು ಶರಣಾಗ್ತಾರ ಆವಾಗ ಗೊತ್ತಾಗ್ತದ ಏ ಆನಂದ ಎಲ್ಲಿತ್ತು ತಮ್ಮ ನನ್ನಲ್ಲಿ ಇತ್ತಂದ. ನನ್ನಲ್ಲಿತ್ತು. ಹೆಂಗಾಯ್ತ್ರಿ ಅಂದ್ರೆ ಸೂಜಿ ಕಳೆದದ್ದು ಒಂದಲ್ಲಿ ಹುಡುಕೋದು ಒಂದಲ್ಲಿ. ಸೂಜಿ ಎಲ್ಲಿ ನಮ್ಮಲ್ಲೇ ನಾವು ಆನಂದ ಕಳ್ಕೊಂಡೇವಿ. ಇದ್ದ ಆನಂದ ನಮ್ಮಲ್ಲೇ ಅದು ಮರೆಯಾಗ್ಯದ. ಅದನ್ನ ಹುಡುಕೋದಕ್ಕೆ ಎಲ್ಲಿ ಹೊಂಟಿವಿ ಅಂದ್ರೆ ವಿಷಯಾದಿಗಳಲ್ಲಿ ಹೊರಟಿವಿ. ವಿಷಯಗಳಲ್ಲಿ ಆಗ್ತದೇನು ಆನಂದ ಅಂತ. ಆಪ್ತ ಪುರುಷ ಬಂದು ಮುದುಕಿಗೆ ಎಚ್ಚರ ಮಾಡಿದ್ನಲ್ಲ, ಏನು ಹುಡುಕ್ತಿದ್ದೆ ಮುದುಕಿ ಅಂದ್ರೆ ಯಪ್ಪ ಸೂಜಿ ಅಂದ. ಎಲ್ಲಿ ಕಳೆದಮ್ಮ ಇಲ್ಲಿ ಯಾಕೆ ಹುಡುಕ್ತಂದ ಅನುಮಾನ ಬಂತ ಅವನಿಗೆ. ಬೆಳಕ ಲೈಟಿನ ಕಂಬದಲ್ಲಿ ಹುಡುಕಕತ್ತಾಳ, ಬೀದಿ ಕಂಬದಲ್ಲಿ. ಯಪ್ಪ ಕೌದು ಬೆರೆಕತ್ತಿದ್ದ ಮನೆಗ ಕಳೆದದ ಸೂಜಿ ಅಂದ. ಎಂತ ಆಕಿ ಯಜಮಾಳೆ ಮನೆಗೆ ಸೂಜಿ ಕಳೆದ್ರೆ ಮನೆಗೆ ಹುಡುಕ್ಬೇಕಮ್ಮ, ಇಲ್ಲಿ ಹೊರಗೆ ಹುಡುಕದೆ ಸಿಗ್ತದೇನು ಅಂತ ಎಚ್ಚರ ಮಾಡಿದಾಗ ಮನೆ ಹೋಗಿ ಎಲ್ಲ ಕೌದಿಗೆ ಜಾಡಿಸ್ತಾಳ. ಅಲ್ಲೇ ಅದು ಸೂಜಿ, ಹೌದಿಲ್ಲ?
ಅದ್ರಂಗ ಮನೆಯಲ್ಲೇ ಕಳ್ಕೊಂಡು ಮಂದಿಯಲ್ಲಿ ಹುಡುಕಿದ್ರೆ ಸಿಗ್ತದೆ ಸೂಜೆ? ನಮ್ಮ ಮನಸ್ಸಿನಲ್ಲಿ ಆನಂದವನ್ನು ಕಳ್ಕೊಂಡು ವಿಷಯಾದಿಗಳಲ್ಲಿ ಹುಡುಕದೆ ಸಿಗುತ್ತದೇನು ಆನಂದ? ಸಿಗೋದಿಲ್ಲ. ಅದು ಹೆಂಗ ಮುದುಕಿಗೆ ಎಚ್ಚರ ಮಾಡಿದ, ಇಲ್ಲಿ ಸದ್ಗುರುನಾಥ ಎಚ್ಚರ ಮಾಡ್ತಾನ, ತಮ್ಮ ನೀನು ಆನಂದ ಸ್ವರೂಪ ಇದ್ದಿ. ಅದು ಹೆಂಗೆ ಹೇಳ್ತಾರೆ? ನಿದ್ದೆಗೆ ಆನಂದ ಆಗ್ಯದ ಏನು ದುಃಖ ಆಗ್ಯದ? ನನಗೆ ನಿದ್ದೆಗೆ ಆನಂದ ಆಗ್ಯದ ಎಲ್ಲರಿಗೆ. ಆನಂದ ನಿನ್ನಲ್ಲಿ ಆದಂತ ಗ್ಯಾರಂಟಿ ಆಯ್ತಲ್ಲ, ಸರ್ಟಿಫಿಕೇಟ್ ಬೇಕಾಗಿಲ್ಲ ಯಾರ್ದು. ನನ್ನಲ್ಲೇ ಆದಂತ ಗ್ಯಾರಂಟಿ. ಆದರೆ ಎಚ್ಚರ ಆದಗಳೇ ಆನಂದ ಹೋಗ್ತದೆ, ದುಃಖ ಬರ್ತದೆ. ಹಾಗಾಗಿ ಯಾಕೆ ದುಃಖ ಬಂತು ಅಂದ್ರೆ ಅಲ್ಲಿ ಎಲ್ಲ ಮರ್ತಿದ್ದಿ. ನಾನು ನೀನು ಎಲ್ಲ ಮರ್ತಿದ್ದಿ. ಹೆಂಡ್ರು ಮಕ್ಕಳು, ಹೊಲ ಮನೆ, ಉದ್ಯೋಗ, ಬಂಗಾರ ಬೆಳ್ಳಿ, ಗುರು ಶಿಷ್ಯ ಎಲ್ಲರನ್ನ ನೀವು ಮರ್ತದಿಲ್ಲ. ನಿಮ್ಗೆಲ್ಲರಿಗೆ ಆನಂದ ಆಗ್ಯದಲ್ಲಿ. ಎದ್ದುಗಳೇ ನಾವು ಮತ್ತೆ ಎಲ್ಲ ಬಿಟ್ಟಿವಿ, ಆನಂದ ಆಯ್ತು. ಮತ್ತೆ ಎದ್ದುಗಳೇ ಎಲ್ಲ ಹಿಡಿತೀವಿ, ದುಃಖ ಆಯ್ತು. ಅಂದ್ರೆ ದುಃಖಕ್ಕೆ ಕಾರಣ ಏನು ಅಂತಂದ್ರೆ ಏನು ಅರ್ಥ ಆಯ್ತು? ವಿಷಯಾದಿಗಳಲ್ಲಿ ಸುಖ ಆದಂತೆ ಹಿಡಿಯುವುದೇ ದುಃಖ. ವಿಷಯಗಳು ಇಲ್ಲದೆ ಆಗದಲ್ಲ ನಿದ್ದೆಯಲ್ಲಿ ಆನಂದ. ನಿದ್ದೆಯಲ್ಲಿ ವಿಷಯಾದಿಗಳಾವೇನಲ್ಲಿ ಅಂದಾಗ ಅನುಭವ ಮಾಡಿ ಕೂಡ ಜಾಗ್ರದಲ್ಲಿ ಮತ್ತೆ ಹೊರಗೆ ಹುಡುಕ್ತಿದ್ದಿಲ್ಲ. ಇದೇ ನಿನಗೆ ಬಂಧ ಅಂತ ಮಹಾತ್ಮರ ಒಂದು ಎಚ್ಚರಿಕೆ. ಹಾಗಾಗಿ ನೀನು ಎಲ್ಲ ಲಕ್ಷಣಗಳಿಂದ ವಿಚಾರ ಮಾಡಿದ್ರೆ ಎಷ್ಟು ಮಂದಿ ಇರಿ ಅಂದ್ರೆ ಒಬ್ಬನೇ ಇದ್ದೆ ಅಂತ. ಕೈಗೊಂದು ಮನಸ್ಸು, ಕಾಲಿಗೊಂದು ಮನಸ್ಸು, ಜ್ಞಾನೇಂದ್ರಿಯ ತಿಳಿಯಕ ಒಂದು ಮನಸ್ಸು, ಕರ್ಮೇಂದ್ರಿಯ ತಿಳಿಯಕ ಒಂದು ಮನಸ್ಸು. ಇಷ್ಟು ಮನಸ್ಸಾವೇನ್ರಿ? ಒಂದೇ ಮನಸ್ಸು. ಇಂದ್ರಿಯಾಣ ಮನೋನಾಥ. 10 ಇಂದ್ರಿಯಗಳಿಗೆ ಒಬ್ಬನೇ ಮನಸ್ಸು ಮಾಲೀಕ ನೋಡ್ರಿ, ಒಬ್ಬನೇ. ಅದರಂತೆ ಈ ಜಗತ್ತಿಗೆ ಸರ್ವ ವಿಷಯಾದಿಗಳಿಗೆ ಒಡೆಯನೇ ಯಾರು ಅಂದ್ರೆ ನೀ ಪರಮಾತ್ಮ, ನೀನೆ ಅಂತ. ಹಾಗಾಗಿ ಅದರಿಂದೇ ತತ್ವಮಸೀತಿ ಎಂಬುದು ಸತ್ಯ ಪದವೆನಿಪದು ಪೂರ್ವ ಪಕ್ಷಕ್ಕೆ. ಪೊದೆದು ನೀನು ಆನೆಂಬುದುಂಟೆ ಪರೀಕ್ಷಿಸೆ ಪದಪಿಂದೆ ವಾಕ್ಯಾರ್ಥ ಬೋಧಕ್ಕೆ ಅಂದ್ರು. ಯಾವ ಕಾರಣದಿಂದ ನೋಡಿದ್ರು ನೀನೇ ಪರಮಾತ್ಮ. ಮತ್ತೆ ಹೇಳುವಲ್ಲೂ ಅನುಭವ ಪ್ರಮಾಣ ಆದ್ ನೋಡ್ರಿ. ಅನುಭವ ಆದಿಲ್ಲ ಆನಂದದು. ಅನುಭವ ಒಮ್ಮೆ ಭ್ರಮಾತ್ಮಕವಾದರೂ ಆಗಬಹುದು. ಅನುಭವ ಮಾತ್ರದಿಂದ ಅರ್ಥ ನಿಶ್ಚಯ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಸಂಶಯ ಮಾಡಿದ್ರೆ ನೀನು ಹಿಂದೆ ಹೇಳಿದ ಅನುಭವ ಪ್ರಮಾಣಕ್ಕೆ ತಕ್ಕಂತೆ ಎಲ್ಲ ಲಕ್ಷಣದಿಂದ ನೀನು ಕೂಡಿರುವುದರಿಂದ ತಾನೇ ಪರಮಾತ್ಮನೆಂಬುದು ನಿರ್ವಿವಾದವಾದದ್ದು. ಬೇರೆ ಪ್ರಮಾಣಗಳ ಸಂಶಯ ಬರಬಹುದು. ಇಲ್ಲೇನು ಉಕ್ತ ಲಕ್ಷಣ ಹೇಳಿದ್ರಲ್ಲ ಮೇಲೆ, ನಿರುಪಾಧಿಕ, ನಿಷ್ಕ್ರಿಯ, ನಿರ್ವಿಕಲ್ಪ, ನಿರುಪಮನು, ಅಜ್ಞಾನ ರಹಿತನು ಅಂತ ಹೇಳಿದ್ವಲ್ಲ, ನಿನ್ನ ಅನುಭವಕ್ಕಾದಲ್ಲ. ಮತ್ತೆ ಇಷ್ಟು ಅನುಭವ ಇದ್ಮೇಲೆ ಅಲ್ಲೆಂಗ ಭ್ರಮೆ ಆಗ್ತದ ಅಂದ್ರೆ ಔಷಧಿ ತಗೊಂಡಲ್ಲಿ ರೋಗ ಹೋಗಿಲ್ಲ ಅಂದ್ರೆ ಮೈಗತ್ತಿಲ್ಲ ಅಂತ ಅರ್ಥ. ಅಷ್ಟೇ ಅರ್ಥ ಮಾಡ್ಬೇಕಲ್ಲ. ಹಾಗಾಗಿ ನೀನು ಪರಮಾತ್ಮ ಸ್ವರೂಪನಾಗುವುದಿಲ್ಲವೆಂದು ಹೇಳುತ್ತಾರೆ ಕೆಲವು ಮಂದಿ. ಆದರೆ ತತ್ವಮಸಿ ಎಂಬ ಮಹಾವಾಕ್ಯವು ಜೀವೇಶ್ವರಿಗೆ ಅಭೇದವನ್ನು ಮಾಡಿ ಹೇಳಿತು ನೋಡ್ರಿ. ಉಳಿದ ವಾಕ್ಯಗಳು ಜೀವ ಪರಮಾತ್ಮನಿಗೆ ಭೇದ ಮಾಡಿದವು. ನೀನೇ ಬೇರೆ, ಪರಮಾತ್ಮ ಬೇರೆ, ನೀನೆಂಗ ಪರಮಾತ್ಮ ಆತಿದ್ದಿ ಅಂತ. ಆದರೆ ಮಹಾತ್ಮರು ತತ್ವಮಸಿ ಮಹಾವಾಕ್ಯದಿಂದ ಏನು ಜೀವೇಶ್ವರರಿಗೆ ಅಭೇದ ಮಾಡಿದರು ಉಪಾದಿಯಿಂದ. ಆದ್ರೆ ಜೀವನಿಗೆ ಉಪಾದಿನೇ ಇಲ್ಲಲ್ಲ, ಅವನೇ ಇಲ್ಲ ಅಂದಮೇಲೆ ಉಪಾದಿ ಇಲ್ಲ. ಹಾಗಾಗಿ ಅವಿದ್ಯಾ ಉಪಾದಿಯಿಂದ
ಅವೆರಡೂ ಭೇದದಿಂದ ಅವಿದ್ಯಾ ಉಪಾದಿಯಿಂದ ಜೀವಾತ್ಮನಲ್ಲಿ ಅಲ್ಪಜ್ಞ ಅನ್ಕಂಡು, ಮತ್ತು ವಿದ್ಯಾ ಉಪಾದಿಯಿಂದ ಪರಮಾತ್ಮ ಅನ್ಕಂಡ, ಸರ್ವಜ್ಞ ಅನ್ಕಂಡ. ಎರಡು ಉಪಾದಿನ ತೆಗೆದ್ರೆ ಭಾಳ ಸಲ ಹೇಳವಲ್ಲ, ಎರಡು ಆಕಳು ಬೇರೆ ಬೇರೆ ಅವ. ಕರಿ ಆಕಳಂದ ಅದು ಕೆಂಪದೊಂದಾದ, ಕರಿದ ಬಾಲ ಕಾಲು ಇವೆಲ್ಲ ಬಣ್ಣ ಬೇರೆ ಬೇರೆ ಅವ. ಬಿಳಿ ಆಕಳದು ಬೇರೆ ಬೇರೆ ಅವ. ಕರಿ ಆಕಳ ಬಿಳಿ ಆಗೋದಿಲ್ಲ, ಬಿಳಿ ಆಕಳ ಕರಿ ಆಗ್ಲಿಕ್ಕೆ ಸಾಧ್ಯನಿಲ್ಲ. ಆದ್ರೆ ಒಳಗಿನ ಹಾಲು ಒಂದೇ ಆಗಿಲ್ಲ. ಅದಕ್ಕೆ ಉಪಾಧಿ ಅವಿದ್ಯೆ ಅಜ್ಞಾನ ಉಪಾದಿಯಿಂದ ಜೀವಾತ್ಮಾದಿ, ಜ್ಞಾನ ಉಪಾದಿಯಿಂದ ಪರಮಾತ್ಮಾದಿ. ಆದರೆ ಜ್ಞಾನ ಉಪಾಧಿ ಅಜ್ಞಾನ ಆಗೋದಿಲ್ಲ, ಅಜ್ಞಾನ ಉಪಾಧಿ ಜ್ಞಾನ ಆಗೋದಿಲ್ಲ. ಒಳಗೆ ಸ್ವರೂಪ ಏನದ ಅದು ಹಾಲಿನಂತೆ ಅದು ಒಂದೇ ಆದಂತ ಹೇಳಿದ್ದು ಯಾವುದು? ತತ್ವಮಸಿ ಮಹಾವಾಕ್ಯ ಅಂತ. ಹಾಗಾಗಿ ಭೇದವಾದಿಗಳ ಮಾತು ಅಪ್ರಮಾಣವೆಂದು ಈ ತತ್ವ ತ್ವಂ ಅಸಿ ಎಂಬ ವಾಕ್ಯಕ್ಕೆ ಮೂರು ಸಂಬಂಧಗಳನ್ನು ಬಹಳ ಚಂದ ಹೇಳ್ತಾ ಬಂದಲ್ಲ ಮಹಾತ್ಮರು. ಹಾಗಾಗಿ ಭೇದ ಜ್ಞಾನವು ಪ್ರತ್ಯಕ್ಷ ಪ್ರಮಾಣದಿಂದ ತೋರಿದರೂ, ಪ್ರತ್ಯಕ್ಷ ಪ್ರಮಾಣ ತೋರ್ತದಲ್ಲ, ಆದರೆ ಇದಕ್ಕೆ ಯಾವರಿಂದ ಇದು ಭೇದ ನಿವೃತ್ತಿ ಆಗ್ತದಂದ್ರೆ ಅಭೇದ ದರ್ಶನಂ ಜ್ಞಾನ. ಪ್ರಬಲ ವಾಕ್ಯ ಬೇಕಾಗ್ತದ. ಇವು ಭೇದವಾದಿಗಳು ಪ್ರಬಲ ವಾಕ್ಯ ಅಲ್ಲ, ಅವಕಾಶ ಶಕ್ತಿ ಇಲ್ಲ ಅಷ್ಟು. ಆದರೆ ವೇದ ವಾಕ್ಯಗಳು ಪ್ರಬಲ ವಾಕ್ಯಗಳು. ಹಾಗಾಗಿ ಭೇದ ಜ್ಞಾನ ಯಥಾರ್ಥವಲ್ಲ. ಹೀಗೆ ಪ್ರಬಲವಾದ ಅಭೇದ ಅರ್ಥರೂಪ ಶ್ರುತಿ ಪ್ರಮಾಣ ಜ್ಞಾನ ಪ್ರಬಲ ವಾಕ್ಯ ಎಲ್ಲಿ ಅವರೇ? ವೇದ ವೇದಾಂತದ ತತ್ವಮಸಿ ಮಹಾವಾಕ್ಯವೇ ಪ್ರಬಲ ವಾಕ್ಯ. ವೇದದ ಕರ್ಮದಲ್ಲಿ ಪ್ರಬಲ ವಾಕ್ಯ ಇಲ್ಲ, ಉಪಾಸನಾ ಭಕ್ತಿಯಲ್ಲಿಲ್ಲ. ವೇದದ ಜ್ಞಾನ ಕಾಂಡದಲ್ಲಿ ಪ್ರಬಲವಾದ ವಾಕ್ಯ. ಆ ವಾಕ್ಯದಿಂದ ವಿಚಾರ ಮಾಡಿದಾಗ ಈ ಒಂದು ಅಜ್ಞಾನ ಅನ್ನುವಂಥ ದುರ್ಬಲ ವಾಕ್ಯಗಳು ನಷ್ಟ ಆಗ್ತಾವ. ದುರ್ಬಲ ವಾಕ್ಯ ಹಿಂದಕ್ಕೆ ಹೋಗ್ಬೇಕಾದ್ರೆ ಪ್ರಬಲ ಬೇಕಲ್ಲ, ಆವಾಗ ಅವು ಹಿಂದಕ್ಕೆ ಸೇರ್ತಾವ ಅಂತ ಅರ್ಥ. ಈ ರೀತಿ ಅರಿವ ನಿನ್ನನ್ನು ನೀನೇ ಮರೆದನೆಂಬುದು ಭ್ರಾಂತಿ, ಪೊರಗ ಸದ್ಗುರು ಬೋಧೆಯಳು ತೋರೆ ಮರೆಯದ ಅರಿವ ನಿನ್ನ ನೀನು ಅರಿದಾಗಲೇ ಮರವೇ ಲಯಿಪದು ನೀನು ಸುಖವಿರ್ಪೆ. ಯಾವಾಗ ಆನಂದವಾಗಿರ್ತಿದ್ದಿ ನೀನಂದ್ರೆ ಅರಿವ ನಿನ್ನನ್ನು, ಯಾವುದನ್ನ ನೀ ತಿಳಿತಿದ್ದಿ ಅಂಥವನೇ ನೀನಾಗಿದ್ದು ನಾನೇ ಮರ್ತೀನಿ ಅಂತಿದ್ದಿ. ಯಾವುದನ್ನ ನೀ ತಿಳಿದಿದ್ದಿ ತಿಳಿಯವನೇ ನಾ ಮಾಡ್ತೀನಿ ಅಂದಾಗ ಇದಕ್ಕೇನು ಅನ್ನಬೇಕು ಅಂದ್ರೆ ಭ್ರಾಂತಿ ಅಂತ. ದಶಮ ಪುರುಷನಂತೆ 10 ಮಂದಿನ ತಿಳ್ಕೊಂಡನ ತನ್ನ ತಾನು ಮರ್ತಾನ. ಹೌದು, ಅದರಂತೆ ಭ್ರಮೆ ಆಗಿತ್ತು. ಈಗ ಒಳಗಿನ ಅರಿವೇ ಗುರು ಅಂತಾರಲ್ಲ, ಅದು ಇಲ್ಲಿ ಮಹಾತ್ಮನು ಬರೆದ್ರು. ಹೊರಗ ಸದ್ಗುರು ಬೋಧೆಗಳಂದ್ರು, ಹೊರಗಂದ್ರೆ ಇವರು. ನಿನ್ನಲ್ಲಿ ಅರಿವೇ ಗುರು ಅಂತಾರಲ್ಲ, ಆ ಅರಿವು ಗುರುವೇ ಇಲ್ಲಂತಲ್ಲ. ಆ ಅರಿವನ್ನು ಹೊರಗೆ ಮಾಡಿಕೊಟ್ಟವರು ಒಳಗಿದ್ದವನು ಹೊರಗಿದ್ದವನು? ಹೊರಗಿದ್ದವನು. ಅದಕ್ಕೆ ಹೊರಗೆ ಸದ್ಗುರುಗಳ ಉಪದೇಶದಿಂದ ನಿನ್ನ ನಿಜವನ್ನು ನೀನು ನೋಡಿ ಆತ ಬೋಧಿಸಲಾಗಿ ಮರೆಯದ ಎಂದೂ ಆವರಿಸದ ಸೂರ್ಯನ ಎದುರುಗಡೆ ಎಂದೂ ಕತ್ತಲು ಆವರಿಸೋದಿಲ್ಲ, ಸಾಧ್ಯನಿಲ್ಲ. ಅದರಂತೆ ನಿನ್ನನ್ನು ನೀನು ಅರಿದಾಗಲೇ ತಿಳಿದ ಆ ಕ್ಷಣದಲ್ಲೇ
ಮರವೇ ಅಂದರೆ ಅಜ್ಞಾನ ಲಯಪದು ಅಂದ್ರು. ಅಜ್ಞಾನ ಹೋಯ್ತು ನೋಡ್ರಿ ಅವಾಗ. ಆ ಕಾರಣದಿಂದ ನೀನು ಸುಖ ಮಿರ್ಪೆ ಅಂದರೆ ನಾವೆಲ್ಲರೂ ಕೂಡ ನಿಜವಾಗಿ ಉಚ್ಚಾರ ಮಾಡಿದ್ರೆ ಆನಂದ ಸ್ವರೂಪಗಳೇ ಅಂತ ಮಹಾತ್ಮರು ಇರ್ತಾರೆ. ಕಾರಣ ಏನಂದ್ರೆ ನನ್ನನ್ನು ನಾ ಮರ್ತೀನಂತ ಹೇಳ್ತು ಅಂದ್ರೆ ಅದು ಭ್ರಮೆಯಿಂದ ಹೇಳ್ಬೋದು ಅಷ್ಟೇ. ಹೇಗ ಅಂದ್ರೆ ಒಬ್ಬ ಬಾಲಕ ಇದ್ದ, ತನ್ನ ತಾಯಿಯನ್ನ ಕುರಿತು ಅವ ನನಗೆ ಬಾಲಕರು ಕಣ್ಣುಗಳಿಲ್ಲ ಅಂತ ಹುಡುಗರಂತಾವ, ಕಿವಿ ಇಲ್ಲ ಅಂತ ಅಂತಾವ ಅಂಥೇಳಿ ಮನೆಗೆ ಬಂದು ತಾಯಿನ ಕೇಳಿದ, ನೀನು ಯಾಕೆ ಎಲ್ಲ ತಾಯಿಯವರು ಕಣ್ಣು ಕಿವಿ ಕೊಟ್ಟಾರ, ನೀನು ಯಾಕೆ ನನಗೆ ಕಣ್ಣು ಕೊಟ್ಟಿಲ್ಲ ಕಿವಿ ಕೊಟ್ಟಿಲ್ಲ ಅಂತ ಕೇಳಿದ ಹುಡುಗ. ಆಗ ಅದಕ್ಕೆ ತಾಯಿಯು ಏನನ್ಬೇಕು, ಇದಕ್ಕೆ ಕಿವಿ ಆದ ಕಿವಿ ಇಲ್ಲ ಅಂತ ತಿಳ್ಕೊಂಡಾದ, ಕಣ್ಣಾದ ಕಣ್ಣಿಲ್ಲ ಅಂತ ಅನ್ಕೊಂಡಾದ. ಅದಕ್ಕೆ ನನಗೆ ಯಾಕೆ ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಕೇಳ್ತಾದ. ಹೀಗಾಗಿ ಇವನಿಗೇನಾಗ್ಯದ ಅಂದ್ರೆ ಭ್ರಾಂತಿ ಆಗ್ಯದಂತ ತಾಯಿಗೆ ಗೊತ್ತಾಯ್ತು ನೋಡ್ರಿ. ಇದ್ದಿಲ್ಲ ಅಂತನಲ್ಲ. ಆವಾಗ ಏನ್ ಮಾಡಲು, ಉಪಾಯದಿಂದ ಆ ಒಂದು ಮಗನಿಗೆ ಕಣ್ಣಿನ ಜ್ಞಾನ ಮಾಡಿಕೊಡ್ಬೇಕಲ್ಲ. ಅವ್ನು ನಿಶ್ಚಯ ಮಾಡ ನನಗೆ ಇಲ್ಲೇ ಇಲ್ಲ ಅಂತ ತಿಳ್ಕೊಂಬಿಟ್ಟಾನೆ. ಈಗ ಅಂತ ಹೇಳಿದ್ರೆ ಒಪ್ಪಂಗಿಲ್ಲ, ಯಾಕಂದ್ರೆ ಸ್ವಾನುಭವಕ್ಕೆ ಬೇಕಲ್ಲ. ಆಗ ಏನು ಮಾಡಿದ್ಲು ಅಂದರೆ ತಾಯಿ ಹೋಗಿ ಮನೆಯೊಳಗಿದ್ದು ಒಂದು ಕನ್ನಡಿನ ತಂದು ಮಗನ ಮುಂದೆ ಇಟ್ಲು. ನೋಡಪ್ಪ ಇದ್ರಾಗ ನೋಡೊಂದು, ಇದರಲ್ಲಿ ಯಾವ ಕಣ್ಣುಗಳಾವಲ್ಲ, ಅವನಂದ ನೋಡಿದಾಗ ಇವು ಕಣ್ಣು ಅಂದ, ಇವು ಕಿವಿ ಅಂದ. ಯಾವ ಕಣ್ಣು ಯಾವ ಕಿವಿ ಅಂತಲ್ಲ, ಅವೇ ನಿನ್ನ ಕಣ್ಣುಗಳು, ಅವೇ ನಿನ್ನ ಕಿವಿಗಳನ್ನು, ಅವೇ ನೋಡಪ್ಪ ಅಂತ ಹೇಳಿದಂಗೆ ಇದ್ದು ಕೂಡ ಇಲ್ಲ ಅಂತ ಭ್ರಮೆಗೆ ಒಳಗಾಗಿದ್ನಲ್ಲ ಹುಡುಗ. ತಾಯಿ ಯಾವಾಗಲೂ ಕಣ್ಣು ಆವ ಕಿವಿ ಆವ ಅಂತ ನಿಶ್ಚಯ ಮಾಡೋದಕ್ಕೋಸ್ಕರವಾಗಿ ಏನು ಮಾಡಿದ್ಲು ಅಂದರೆ ತಾನು ಉಪಾಯವನ್ನು ಮಾಡಲಿಲ್ಲ. ಅದರಂತೆ ಸದ್ಗುರುಗಳು ಬಾಲಕನಿಗೆ ತಾಯಿ ಉಪಾಯ ಮಾಡಿದಂತೆ ಗುರುಗಳು ಜ್ಞಾನವೆಂಬ ಕನ್ನಡಲ್ಲಿ ತೋರಿಸಿದ. ತಾನಾಗಿ ಏನು ಕಾರಣವಿದೆ, ತಾನು ತನ್ನನ್ನೇ ಮರೆತೆ ಅಲ್ಲಿ ಇವನು ತನ್ನ ತಾನು ಮರೆತು ತಾನ್ಯಾರ ಅಂತ ಕೇಳ್ತಾನಲ್ಲ, ಇವನ್ಗೆ ಹೆಂಗೆ ತಿಳಿಸ್ಬೇಕು, ತಿಳಿಸೋದು ಹೆಂಗ? ಹಾಗಾಗಿ ಜ್ಞಾನವೆಂಬ ಕನ್ನಡಿಯಲ್ಲಿ ನೀನು ಯಾರು ಎಂಬುದನ್ನು ನೋಡು ಎಂದು ಹೇಳಲು ನೋಡಂದ್ರು ಅವರು. ಆವಾಗ ತಾನು ಜ್ಞಾನ ಸ್ವರೂಪನೇ ಆಗಿರುವನು, ನನ್ನಲ್ಲಿ ಅಜ್ಞಾನವೆಂಬುದು ಇಲ್ಲವೇ ಇಲ್ಲ ಎಂಬ ನಿಶ್ಚಯ ಜ್ಞಾನವಾಯಿತು ಶಿಷ್ಯನಿಗೆ. ಅಷ್ಟಕ್ಕೆ ಉಪಾಯವು. ಈ ತಕ್ಷಣವೇ ಏನಾಯ್ತು, ಹುಡುಗ ಬಹಳ ದಿನದ ಮೇಲೆ ಕಿವಿ ಕಣ್ಣು ಜ್ಞಾನ ಆಯ್ತೇನು, ಕನ್ನಡಿ ನೋಡಿದಾಗ ತಕ್ಷಣ ಆಯ್ತು. ಅದರಂಗ ಶಾಸ್ತ್ರವೆಂಬ ಕನ್ನಡಿಯಲ್ಲಿ ಗುರು ನೋಡು ಅಂದಾಗ ಆ ನೋಡಕ್ ಹೊಂಟವನಿಗೆ ಬಹಳ ದಿನ ಆಗ್ತದೇನು, ಆಗಳ ಹೋದ ನರರಿಗೆ ಮುಕ್ತಿ ಆಲಿಸಿದಾಗಳಂದ್ರೆ ಇಷ್ಟು ಹಿಂದಲಿಂದ ಬರ್ಬೇಕಾಯ್ತು ನೋಡ್ರಿ. ಹಾಗಾಗಿ ಅದು ಸೂರ್ಯೋದಯ ಕಾಲದಲ್ಲಿ ಕತ್ತಲೆಯು ನಾಶವಾದಂತೆ ಸಮತ್ವ ಕಾಲದಲ್ಲಿ ನಿನ್ನ ಎಚ್ಚರಿಕೆ ಆದ ಮೇಲೆ 3 ದಿನದಾಗ ಸ್ವಪ್ನ ಕೆಡಂಗಿಲ್ಲ. ಹಿಂಗೆ ಎಚ್ಚರ ಹಾಕ್ಯಾಂತ ಹೋದ್ರಾಗ ಸ್ವಪ್ನ ಹೋಗಿ ಬಿಡ್ತದೆ. ಅದರಂತೆ ತನ್ನನ್ನು ತಾನು ಅರಿದಾಗಲೇ ಆಲಿಸಿದಾಗಲೇ ಮರೆವೆ ನಾಶವಾಗುವುದು. ತಾನು ತಿಳ್ಕೊಂಡ ಸುಖರೂಪನ ಆಗಿದ್ದೇನೆ. ಭ್ರಾಂತಿಗೆ ಕಾರಣವಾದ ಮರವೇ ಜ್ಞಾನದಿಂದ ನಾಶವಾಗಲು ತನ್ನ ಸ್ವರೂಪ ಸ್ಥಿತಿಯಿಂದ ಸುಖವಾಗಿರುತ್ತೇನೆಂಬ ಭಾವ. ನಿದ್ದೆಗಾದ ಸುಖ ಎದ್ದಾಗಾತ ನೋಡಿ, ನಿದ್ದೆಗಾಗದಲ್ಲ,
ನಿದ್ದಾಗ ನಮ್ಮಲ್ಲಿ ಸುಖ ಇದ್ದಿಲ್ಲ ಅಂದ್ರೆ ಎದ್ದಾಗ ನೀನೇನು 10 ಜನ್ಮ ಎತ್ತಿ ಹುಡುಕಿದ್ರೆ ಸಿಗ್ತದಿಲ್ಲ. ನಮ್ಮಲ್ಲಿ ಎದ್ದುದನ್ನ ನಾವು ಮರ್ತೀವಿ. ಅದಕ್ಕೆ ಗುರುನಾಥ ಏನ್ ಮಾಡ್ತಾನೆ, ಉಪಾಯ ಮಾಡಿ ನಿನ್ನಲ್ಲಿ ಆದ ನೋಡಂದ. ನೀನೇ ಆನಂದ ಸ್ವರೂಪ ಇದ್ದಿ, ನೀನೇ ಸುಖ ಸ್ವರೂಪ ಇದ್ದಿ, ನೀನೇ ಪರಮಾತ್ಮನಿದ್ದಿ ಅಂತ ಹೇಳಲಿಕ್ಕೆ ಕಾರಣ ಆಯಿತು ಅನ್ನುವಂಥ 9ನೇ ನುಡಿಗೆ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪವನ್ನ ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನ ಹೇಳೋಣ ಅಂತಕ್ಕಂಥ ಮಾತನ್ನ ಹೇಳಿ ಮಂಗಲವನ್ನ ಪ್ರಾರಂಭ ಮಾಡ್ರಿ. ನಾನ್ಪುರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪುರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ, ಅನುದಿನ ಗುರುವಿನ ಅನುರಾಗದ ಭಕ್ತಿಯೇ ಜನನ ಮರಣವೆಂಬ ಜಂಗಮಕ್ಕೆ ಬೆಳಗಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನು ನೀನೆಂಬುದು ಬಿಡಿರು ನರಕವೇ ಪ್ರಾತಿ ಜ್ಞಾನಿಯೊಡನಾಡಿರೋ. ಏನ ವಿಷಯದ ಜನ್ಮ ಹಿಂದುಳಿದ ಗುರವಿಗೆ ಜ್ಞಾನವೇ ಗತಿ ಎಂದು ಮನ ಒಪ್ಪಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಆ ಜನ್ಮದ ಕತ್ತಲೆಯೋ ಕಳೆದುಳಿದ ಮೇಲೆ ಮಾನವ ಜನ್ಮದ ಬೆಳಕಿನಲ್ಲಿ ನೋಭಾವದ ಸುಖ ತಾನೇ ಕೈ ಸೇರುವುದು. ಮಾನುಭಾವದ ಸುಖ ಕೈ ಭವಿಷ್ಯದ ಲಿಂಗಕ್ಕೆ ಮನ ಒಪ್ಪಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವದ ದುರ್ಲಭವೋ. ಕೊಟ್ಟನ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಿರ್ಮಲವಾದ ಮನವೇ ಕರ್ಪೂರದಾರತಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ